ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರ ಸಂಬಂಧಪಟ್ಟಂತೆ ಇಂದು ರಾಜ್ಯಾದ್ಯಂತ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರ ಸಂಬಂಧಪಟ್ಟಂತೆ ಇಂದು ರಾಜ್ಯಾದ್ಯಂತ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದೆ. ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡಬೇಕು, ರಾಜ್ಯಪಾಲರ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರತಿ ಬಾರಿನೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಬಂದಿದೆ ಸರ್ಕಾರ, ಕೊಡ್ಲಿ. ಆದ್ರೆ ಈ ರೀತಿಯಾದ ಘೋಷಣೆಗಳನ್ನ ಕೂಗೋದಕ್ಕೆ ಈ ರೀತಿಯಾದಂತ ಪ್ರಾಮುಖ್ಯತೆಯನ್ನ ಕೊಡ್ತಾರ? ಎಲ್ಲೋ ಒಂದ್ ಕಡೆ ಸರ್ಕಾರದಿಂದಾನೇ ಈ ರೀತಿಯಾಗಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನೈತಿಕತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಈ ಸರ್ಕಾರ ಒಂದು ಕ್ಷಣನೂ ಕೂಡ ಅಧಿಕಾರದಲ್ಲಿ ಇರಬಾರ್ದು. ನಾನು ಗವರ್ನರ್ಗೆ ಭೇಟಿ ಮಾಡ್ತೀರಿ, ನಾನು ಜ್ಞಾನೇಂದ್ರ ಅವರು, ನಮ್ಮೆಲ್ಲ ಶಾಸಕರು, ನಮ್ಮ ಉಪನಾಯಕರು, ನಮ್ಮ ವಿಪ್, ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರು ಎಲ್ಲರೂ ಭೇಟಿ ಮಾಡ್ತೀರಿ. ಈ ಸರ್ಕಾರವನ್ನ ವಜಾ ಮಾಡಿ, ಯಾವ 7.5 ಕೋಟಿ ಜನಗಳ ಒಂದು ಶಕ್ತಿ ಕೇಂದ್ರ ಇಲ್ಲಿದೆ, ಬೆಂಗಳೂರಲ್ಲಿದೆ, ಅಲ್ಲಿ ಈ ತರದ ಭಾರತ ಮಾತೆಗೆ ಅವಮಾನ ಆಗಿರೋದು ಯಾರು ಸಹಿಸಕ್ ಸಾಧ್ಯ ಇಲ್ಲ. ಅದಕ್ಕೆ ಈ ಸರ್ಕಾರ ದೇಶದ್ರೋಹಿಗಳನ್ನ ಬಿಟ್ಟಿದ್ದು ದೊಡ್ಡ ತಪ್ಪು. ದೇಶದ್ರೋಹಿಗಳ ಕೈಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಸಿದ್ದು ದೊಡ್ಡ ತಪ್ಪು. ಅದಕ್ಕೆ ಈ ಸರ್ಕಾರನ ವಜಾ ಮಾಡಬೇಕು. ಇನ್ನೇನು ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈ ರೀತಿಯಾದ ಘೋಷಣೆ ಕೇಳಿದಾಗ ಆಕ್ರೋಶಗೊಳ್ಳೋದು ಸಹಜ. ಈ ರೀತಿಯಾಗಿ ಆ ಘೋಷಣೆಗಳನ್ನ ಕೂಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ? ದಿವ್ಯಾ, ನಿನ್ನೆ ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದು ಹೊರಬರುವಂತಹ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋದಾಗ ಅವರ ಹಿಂದೆ ಇದ್ದಂತಹ ಅವರು ಬೆಂಬಲಿಗರು ಎನ್ನಲಾದವರು ಕೂಗಿರುವಂತಹ ಒಂದು ಕೂಗು ಅನ್ನುವಂತಹ ಒಂದು ಮಾಹಿತಿ ನಿನ್ನೆ ವಿಡಿಯೋ ಸಮೇತ ಸಿಕ್ಕಿದೆ. ಆದರೆ ಕಾಂಗ್ರೆಸ್ ಅವರು ಇದನ್ನು ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಅದೇನೇ ಇರಲಿ, ಶಕ್ತಿ ಸೌಧದಲ್ಲಿ ಇಂಥ ಒಂದು ಅಧಿಕಾರ ಇರುವಂತಹ ಒಂದು ಸೌಧದಲ್ಲಿ ಒಳಗಡೆಗೆ ಬಂದು ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ಎಲ್ಲೆಲ್ಲಿ ಇವರು ಜೈಕಾರ ಕೂಗಬಹುದು ಅನ್ನುವಂಥದ್ದು ಲೆಕ್ಕಾಚಾರವನ್ನ ಹಾಕ್ಬೋದು. ಇದನ್ನ ಖಂಡತುಂಡವಾಗಿ ಇಡೀ ರಾಜ್ಯಾದ್ಯಂತ ಖಂಡನೆ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ನಮ್ಮ ಮುಂದೆ ಇರುವಂಥದ್ದು. ಈ ಹೇಳಿಕೆಯನ್ನ ಕಾಂಗ್ರೆಸ್ ಇವತ್ತು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಒಳಗಡೆ ಯಾವ ರೀತಿಯಾಗಿ ಈ ಹೇಳಿಕೆಗೆ ವಿಶ್ಲೇಷಣೆಯನ್ನ ಮಾಡುತ್ತೆ, ಯಾವ ರೀತಿಯಾಗಿ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡುತ್ತೆ ಅನ್ನುವಂಥದ್ದು ಕುತೂಹಲಕಾರಿ ವಿಚಾರ. ನಿನ್ನೆ ಈ ಹೇಳಿಕೆ ಬಂದ ತಕ್ಷಣವೇ ಇಡೀ ರಾಜ್ಯಾದ್ಯಂತ ಈ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಈ ಹೇಳಿಕೆಯನ್ನ ಖಂಡನೆ ಮಾಡಿದೆ. ಇವತ್ತು ಕೂಡ ಅಧಿವೇಶನದ ಕೊನೆಯ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರವನ್ನ ಕೊಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಇದೆ. ಅದಕ್ಕೂ ಮೊದಲು ವಿಪಕ್ಷಗಳು ಈ ನಿನ್ನೆ ಆದಂತಹ ಒಂದು ಘಟನೆಗೆ ನಿಮ್ಮ ಉತ್ತರ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತವೆ. ಸಹಜವಾಗಿ ಸದನದಲ್ಲಿ ಸದ್ದು ಮಾಡೋದು ನಿಜ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಈ ಹೇಳಿಕೆ ಬಂದ ತಕ್ಷಣ ಹುಸೇನ್ ಅವರು ನಡ್ಕೊಂಡಂತಹ ಒಂದು ರೀತಿಯ ಬಗ್ಗೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ವಿಪಕ್ಷಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಹುಸೇನ್ ಅವರ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ನಿನ್ನೆ ಆ ಹೇಳಿಕೆಯನ್ನ ಕೊಟ್ಟ ತಕ್ಷಣ, ಆ ಹೇಳಿಕೆ ಹೊರಬಂದ ತಕ್ಷಣ, ಮಾಧ್ಯಮಗಳಲ್ಲಿ ಸುದ್ದಿ ಆದ ತಕ್ಷಣವೇ ನಾಸಿರ್ ಹುಸೇನ್ ಅವರು ಅದು ಯಾರೇ ಇದ್ರೂ ಕೂಡ ಅವರನ್ನ ಒಳಗಾಕ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಆದ್ರೆ ಮಾಧ್ಯಮದವರನ್ನೇ ಪ್ರಶ್ನೆ ಮಾಡುವಂತ ಒಂದು ರೀತಿ, ಆ ಪ್ರಶ್ನೆ ಮಾಡಿದ್ದು ಕೂಡ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಎಲ್ಲೋ ಅವರನ್ನ ಒಡಿರಿ ಅನ್ನುವಂತ ಒಂದು ರೀತಿ ನಾಸಿರ್ ಹುಸೇನ್ ಅವರು ನಡ್ಕೊಂಡಿರುವಂತದ್ದು. ಹೀಗಾಗಿ ಸಹಜವಾಗಿ ಇಡೀ ರಾಜ್ಯಾದ್ಯಂತ ನಾಸಿರ್ ಹುಸೇನ್ ಅವರ ನಡೆ ಹಾಗೂ ಆ ವಿಧಾನಸೌಧದಲ್ಲಿ ಕೂಗಿರುವಂತಹ ದೇಶದ್ರೋಹ ಹೇಳಿಕೆಯ ವಿರುದ್ಧ ಇವತ್ತು ಬಿಜೆಪಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಜೊತೆಗೆ ವಿಧಾನಸೌಧದಲ್ಲಿ ಕೆಂಗಲ್ ಗೇಟ್ ವರೆಗೂ ಕೂಡ ದೊಡ್ಡ ರ್ಯಾಲಿ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿರುವಂತದ್ದು. ಅದರ ಜೊತೆಗೆ ವಿಧಾನಸಭೆಯ ಕಲಾಪ
ಆರಂಭ ಆಗುವಂತ ಒಂದು ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಈ ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಂತವರನ್ನ ಮೊದಲು ಎಡೆಮುರಿ ಕಟ್ಟಿ ಒಳಗಡೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾವೆ. ನಾವು ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೋಡೋದೇ ಆದ್ರೆ ಅದ್ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಕಾರ್ಯಕರ್ತ ಆಗಿರಲಿ, ಯಾವನು ಕೂಗಿದಾನೋ ಅವನನ್ನ ಮುಲಾಜಿಲ್ಲದೆ ಪಕ್ಷದಿಂದ ಅಷ್ಟೇ ಅಲ್ಲ, ಪಕ್ಷದಿಂದ ಹೊರಗಾಕೋದ್ರ ಜೊತೆಗೆ ಸರ್ಕಾರ ನಡೆಸ್ತಾ ಇರುವಂತವರು ಅವನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದೇ ವಿಸ್ತಾರ ನ್ಯೂಸ್ನ ಇಡೀ ದಿನದ ಅಭಿಯಾನ. ಓಕೆ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.